MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ನಾವು ಹೋರಾಟದಿಂದ ಹಿಂದೆ ಸರಿದಿದ್ದೇವೆ ಎಂದ ಹೋರಾಟಗಾರರು, ಕಲ್ಲು ತೂರಾಟದಿಂದ ಡಿವೈಎಸ್ಪಿ ಕೈ ಮುರಿತ, ಸರ್ಕಾರದ ನಿರ್ಧಾರ ಒಪ್ಪದ ಕೆಲ ರೈತರು, ರಾಜಕೀಯ ಮಾಡಲು ಪ್ರತಿಭಟನೆಗೆ ಹೋಗಿರಲಿಲ್ಲ ಎಂದ ವಿಜಯೇಂದ್ರ. ಇದೆಲ್ಲವನ್ನ ನೋಡೋಣ ಪರ ವಿರೋಧ ನ್ಯೂಸ್ ಟಾಪ್ 9ನಲ್ಲಿ. ಹೋರಾಟದ ನೇತೃತ್ವ ವಹಿಸಿದ್ದ ರೈತ ಮುಖಂಡ ಶಶಿಕಾಂತ ಪಡಸಲಗಿ ಮಾತನಾಡಿ, ಸರ್ಕಾರದ ನಿರ್ಧಾರ ಖುಷಿ ತಂದಿದೆ. ನಾವು ಹೋರಾಟದಿಂದ ಹಿಂದೆ ಸರಿದಿದ್ದೇವೆ. ಆದರೆ ಹೋರಾಟ ನಿಂತಿಲ್ಲ. 1 ಪೈಸೆ ಹಣವೂ ಕಡಿತವಾಗದೆ 3,300 ರೂಪಾಯಿ ಹಣವು ರೈತನ ಖಾತೆಗೆ ಜಮಾ ಆಗಬೇಕು. ಇದರಲ್ಲಿ ಕೂದಲೆಳೆ ವ್ಯತ್ಯಾಸವಾದರೂ ಮತ್ತೆ ಹೋರಾಟ ಭುಗಿಲೇಳುತ್ತೆ ಎಂದಿದ್ದಾರೆ. ಇದರಲ್ಲಿ ಕೂದಲೆಳೆ ವ್ಯತ್ಯಾಸ ಆದರೂ ಸಹಿತ DC ಅವರ ಆಫೀಸಿನ ಮುಂದೆ ಬೃಹತ್ ಪ್ರಮಾಣದ ಪ್ರತಿಭಟನೆ ಆಗ್ತದೆ. ಶಿವಾನಂದ ಪಾಟೀಲ್ರ ಮನೆಗೆ ಮುತ್ತಿಗೆ ಆಗ್ತದೆ. ಮುಂದಿನ ಹೋರಾಟ ಹೇಳಲಿಕ್ಕಾಗೋದಿಲ್ಲ. 1 ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಬೇಕು ಎಂದು ಪ್ರತಿಭಟನೆ ಕಿಡಿ ಹೊತ್ತಿದ್ದೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ. ಧರಣಿ ನಿರತ ರೈತರು ನಿನ್ನೆ ರಾತ್ರಿ ಸರ್ಕಾರದ ನಿರ್ಧಾರ ಸ್ವಾಗತಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಪಟಾಕಿ ಸಿಡಿಸಿ ಪರಸ್ಪರ ಬಣ್ಣ ಎರಚಿಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವುದಕ್ಕೆ ಸರ್ಕಾರ ನಿರ್ಧರಿಸಿದ್ರೂ ಸಹ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರಿಂದ ದ್ವಂದ್ವ ನಿಲುವು ಉಂಟಾಗಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಮುಧೋಳ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಸರ್ಕಾರದ ನಿರ್ಧಾರ ಸ್ವಾಗತಿಸಿ ಲೋಕಾಪುರ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಬಾಗಲಕೋಟೆ ಜಿಲ್ಲೆಯ ರೈತರು ಒಪ್ತಾ ಇಲ್ಲ. ನಾವು ಬೇಡಿಕೆ ಇಟ್ಟಿದ್ದು 3,500 ರೂಪಾಯಿ ಕೊಡಬೇಕು. ಕಾರ್ಖಾನೆಯವರ ಕಡೆಯಿಂದ 3,500 ರೂಪಾಯಿ ಕೊಡಿಸಬೇಕು. ಸರ್ಕಾರ ಘೋಷಣೆ ಮಾಡಿದ ಹಣ ಸಾಲಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. DC ಅವರು ವೇದಿಕೆಗೆ ಬರ್ತಾರೋ, ಮುಖ್ಯಮಂತ್ರಿಗಳು ಬರ್ತಾರೋ ಬರ್ಲಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂದ್ರು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವುದಕ್ಕೆ ಸರ್ಕಾರ ನಿರ್ಧರಿಸಿದ್ದಕ್ಕೆ ವಿಜಯಪುರ ಜಿಲ್ಲೆಯ ರೈತರು ಒಪ್ಪಿಲ್ಲ. ವಿಜಯಪುರ ಜಿಲ್ಲೆಗೆ ಭಾರಿ ಅನ್ಯಾಯವಾಗಿದೆ ಅಂತ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ರಿಕವರಿ ಶೇಕಡ 10ರಷ್ಟಿದೆ. ಶೇಕಡ 11.25ರಷ್ಟು ಇಳುವರಿ ಇದೆ. 3,300 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಶೇಕಡ 10ರಷ್ಟು ಇಳುವರಿಗೆ ದರ ಎಷ್ಟು ಅಂತ ನಿಗದಿಯಾಗಿಲ್ಲ. ಗೊಂದಲ ಸರಿಪಡಿಸದಿದ್ರೆ ಹೋರಾಟ ಮುಂದುವರಿಸುತ್ತೇವೆ ಅಂದ್ರು. ಕಬ್ಬು ಬೆಳೆಗಾರರಿಗೆ ಸರ್ಕಾರ 3,300 ರೂಪಾಯಿ ನೀಡಲು ಮುಂದಾಗಿದ್ದಕ್ಕೆ ಸರ್ಕಾರದ ತೀರ್ಮಾನಗಳನ್ನು ಸ್ವಾಗತಿಸುತ್ತೇವೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ಅಧ್ಯಕ್ಷ, ಸಿಎಂ ಹೇಳಿರುವುದಕ್ಕೆ ನಾವೆಲ್ಲರೂ ಸಹಕಾರವನ್ನ ನೀಡುತ್ತೇವೆ. ಇದು ರಾಜ್ಯದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿದ್ರು. ರಾಜ್ಯ ರೈತ ಸಂಘ, ಹಸಿರು ಸೇನೆ ಏನು ಹೋರಾಟವನ್ನು ನಡೆಸಿದ್ರು ಶಾಂತಿಯುತವಾಗಿ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇಚ್ಛೆ ಪಡ್ತೇನೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವಿಜಯೇಂದ್ರ ಯಾಕೆ ಹೋಗಬೇಕಾಗಿತ್ತು ಅಂತ ಕೆಲ ಸಚಿವರು ಮತ್ತು ಶಾಸಕರು ಕಿಡಿಕಾರಿದ್ದಾರೆ. ಇದಕ್ಕೆ ಉತ್ತರಿಸಿದ ವಿಜಯೇಂದ್ರ, ನಾನು ರೈತರು ಹೋರಾಟ ಆರಂಭಿಸಿದ 5 ದಿನದ ಬಳಿಕ ಹೋಗಿದ್ದೇನೆ. ನಾನು ಹೋರಾಟಕ್ಕೆ ಹೋಗಿದ್ದು ಯಡಿಯೂರಪ್ಪ ಮಗನಾಗಿ, ಯಾವುದೇ ರಾಜಕೀಯ ಮಾಡೋದಕ್ಕೆ ಅಲ್ಲಿಗೆ ಹೋಗಿರಲಿಲ್ಲ. ಕಾರ್ಖಾನೆಗಳ ಮಾಲೀಕರ ಪರವಾಗಿನೂ ಹೋಗಿರಲಿಲ್ಲ. ಇದು ಸಿಎಂ ಹಾಗೂ ಅವರ ಸಹವರ್ತಿಗಳಿಗೆ ನನ್ನ ಸ್ಪಷ್ಟನೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ನಾವು ಕೂಡ ಹೋರಾಟ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ತದನಂತರದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಂದಿನ ಸಭೆಯನ್ನ ಕರೆದಿದ್ರು ಮುಖ್ಯಮಂತ್ರಿಗಳು. ಸಕ್ಕರೆ ಲಾಭಿಗೆ ಮಣಿತಾ ಇರೋದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, FRP ಹೆಚ್ಚು ಮಾಡಿದ್ದೇವೆ, ಎಥೆನಾಲ್ ಸಹ ಹೆಚ್ಚು ಖರೀದಿಸಿದ್ದೇವೆ. ಸಕ್ಕರೆ ರಫ್ತಿಗೂ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರೈತರು ಪ್ರತಿಭಟನೆ ಮಾಡಿದಾಗ ಬಿಜೆಪಿ ರಾಜ್ಯಾಧ್ಯಕ್ಷರು ಭಾಗಿಯಾಗಿದ್ದಾರೆ. ಪ್ರತಿಭಟನೆಗೆ ಬಿಜೆಪಿ ಕರೆ ನೀಡಿಲ್ಲ, ನಾನ್ಸೆನ್ಸ್ ರೀತಿ ಸಿಎಂ ಮಾತನಾಡ್ತಾರೆ ಅಂತ ಗುಡುಗಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.